ಯಾಕೋ ಈ ಆಟದಲ್ಲಿ ಮಜಾ ಕಮ್ಮಿ ಆಗಿದೆ. ಈ JS ಎಂಟ್ರಿ ಕೊಟ್ಟ ಮೇಲೆ ಏನಾದರೂ ಟ್ವಿಸ್ಟ್ ಕೊಡಲಿಲ್ಲ ಅಂದರೆ ಮಜಾ ಇರೋದಿಲ್ಲ. ಆ ಧರ್ಮರಾಜ್ನ ಆಟ ಆಡಿಸ್ತಾ ಇರಬೇಕು, ಕಾಟ ಕೊಡ್ತಾ ಇರಬೇಕು. ಆಗಲೇ ನನಗೆ ಬೇಕಾಗಿರೋದನ್ನ ಪಡ್ಕೊಳಕ್ಕಾಗೋದು. ಅದಕ್ಕೆ ಎಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಬಲ್ಪ್ ಹತ್ಕೊಳ್ಳುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳಿ ಬಾಸ್. ನಾನೇನು ಹೇಳೋದು ಕಿಟ್ಟಿ ಅಂತ ಹೆಸರಿಟ್ಕೊಂಡು ಜಟ್ಟಿ ಥರ ಇರ್ತೀಯ ಅಂದರೆ ಅಮೃತ ಕೊಟ್ಟಿರೋ ಏಟಿಗೆ ಇಲ್ಲಿ ಬೋನ್ ಸೇರ್ಕೊಂಡಂಗಿರ ಆಗಿದೆ. ಬಾಸ್ ನಾನೇನು ಮಾಡಲಿ ಹೇಳಿ, ಅವಳು ಪೊಲೀಸು ಗೀಲೀಸು ಅಂತೆಲ್ಲ ಅಂತಿದ್ಲಲ್ಲ, ಅದಕ್ಕೆ ಹೊಸಿ ದಿನ ಸುಮ್ಕಾಗೋಣ ಅಂತ ಸುಮ್ಮಿದ್ದೀನಿ. ಹೆಂಚು ಬಿಸಿ ಇದ್ದಾಗಲೇ ದೋಸೆ ಹಾಕಬೇಕು, ಆರೋದ್ಮೇಲೆ ಹಾಕಿದ್ಮೇಲೆ ಏನು ಪ್ರಯೋಜನ? ಆ ಲಕ್ಷ್ಮಿ ನಿನಗೆ ಸಿಕ್ಕಿಲ್ಲ ಅಂತ ನೀನು ದೇವದಾಸ ಥರ ಇರಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಹಾಗೇನಿಲ್ಲ ಬಾಸ್, ಗಿಳಿ ಸಿಕ್ಕಿದ ತಕ್ಷಣ ಪಂಜರದೊಳಗೆ ಹಾಕೋಕ್ಕೆ ಕಾಯ್ತಾ ಇದ್ದೀನಿ. ಹೇಳಿ ಎದ್ದೇಳಿ ಅಂತ ದೊಡ್ಡವ್ರು ಹೇಳಿದ್ರೆ ನೀನು ಇನ್ನೂ ಎದ್ದೊಳದೆ ಹುಡ್ಕೊಂಡು ಕೂತಿದೀಯ. ಗುರಿ ಯಾವುದು ಅಂತ ಗೊತ್ತಾದ್ಮೇಲೆ ಬಾಣ ಬಿಡ್ತಾ ಇರಬೇಕು. ಬತ್ತಳಿಕೆಯಲ್ಲಿ ಇಟ್ಕೊಂಡು ಏನು ಪ್ರಯೋಜನ? ಬಾಸ್ ಅದು ಹಂಗೆ ಹಿಂಗೆ ಆಗಿ ಹಿಂಗಾಗೋಯ್ತು, ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಬಾಸ್. ಅದೇನು ಮಾಡಬೇಕು ಅಂತ ನೀವು ಹೇಳಿ. ಆ ಅಮೃತನ ಬೆದರಿಕೆಗೆ ನೀನು ಸುಮ್ಮನೆ ಆದರೆ ಏನು ಬೆಲೆ ಇರುತ್ತೆ ಹೇಳು? ಅದಕ್ಕೆ ಎಲ್ಲಿ ನಿಲ್ಲಿಸಿದ್ಯೋ ಅಲ್ಲಿಂದನೇ ಶುರು ಮಾಡು. ಗೆದ್ದವನಿಗೆ ಒಂದೇ ದಾರಿ ಆದರೆ ಸೋತವನಿಗೆ 100 ದಾರಿ. ನೀನು ನಾನು ಹೇಳಿದ ದಾರಿಲಿ ನಡೆದು ಗುರಿ ಸೇರು. ನೀನು ಗುರಿ ತಲುಪಿರೋ ಸುದ್ದಿ ನನ್ನ ಕಿವಿಗೆ ಬೇಗ ಬೀಳಬೇಕು. ಮಾಡ್ತೀನಿ ಬಾಸ್, ಮಾಡೇ ಮಾಡ್ತೀನಿ. ತೆಂಗಿನಕಾಯಿ ಶಾಸ್ತ್ರಕ್ಕೆ 5. ಇಲ್ಲಾಂದರೆ ಪರವಾಗಿಲ್ಲ ಬಿಡಿ, ನಾನೇ ತೊಗೊಂಬರ್ತೀನಿ. ಇನ್ನೊಂದು ಗಂಟೆಲಿ ಅಲ್ಲಿ ಇರ್ತೀನಿ. ಸರಿ. ಅಮ್ಮ ಅಮ್ಮ, ಇವತ್ತು ನಂಗೊಂದು ಸೀರೆ ಕೊಡು, ನಾನು ಸೀರೆ ಉಟ್ಕೊಂಡು ಹೋಗ್ಬೇಕಂತಿದ್ದೀನಿ. ರಾತ್ರಿನೇ ಹೇಳೋದಲ್ವೇನೆ, ಈಗ ಬೆಳಿಗ್ಗೆ ಕೆಲಸ ಇಲ್ಲಿ ಬಿಟ್ಟು ನೀನು ಸೀರೆ ಹುಡ್ಕೊಂಡು ಕುತ್ಕೊಳ್ಳ. ನೀನೇನು ಸೀರೆ ಉಟ್ಕೋಕ್ ಟೌನ್ಗೆ ಹೋಗಿ ಬರ್ಬೇಕೇನಮ್ಮ? ಆಹಾ, ಇಂಥ ಮಾತಿಗೆ ಏನು ಕಮ್ಮಿ ಇಲ್ಲ. ಅಲ್ಲ ಕಣೆ, ಬೆಳಿಗ್ಗೆ ಎದ್ದು ಅಮ್ಮ ನಿನಗೇನಾದರೂ ಕೆಲಸದಲ್ಲಿ ಸಹಾಯ ಮಾಡ್ಲಾ, ಬಾಗಿಲು ಗುಡಿಸಿ ರಂಗೋಲೆ ಹಾಕಿ ನೀರು ಹಾಕ್ಲಾ ಅಂತ ಏನಾದರೂ ಕೇಳ್ತೀಯಾ? ಇದಕ್ಕೆ ಮಾತ್ರ ಉತ್ತರ ರೆಡಿ ಇರುತ್ತೆ. ಪುಟಿ, ಇವತ್ತು ಸೀರೆ ಹಾಕಮ್ಮ. ಯಾವ ಹಬ್ಬ ಹರಿದಿನನೂ ಇಲ್ವಲ್ಲ ಇವತ್ತು? ಅಪ್ಪ, ಇವತ್ತು ಕಾಲೇಜಲ್ಲಿ ಎತ್ನಿಕ್ ಡೇ, ಅದಕ್ಕೆ. ಅಪ್ಪ, ಈ ಹುಡುಗಿರ್ಗೆ ಆ ಡೇ ಈ ಡೇ ಅಂತೆಲ್ಲ ಏನೇನೋ ಇರುತ್ತೆ, ಆದ್ರೆ ಹುಡುಗರ್ಗೆ ಯಾಕಿರಲ್ಲ ಅಂತ. ಏ ಶ್ಯಾಮ, ನೀನು ಸೀರೆ ಉಟ್ಕೊಂಡು ಸ್ಕೂಲ್ಗೆ ಹೋಗೋ, ಯಾರು ಬೇಡ ಅಂತಾರೆ? ಆಹಾ, ನಾನು ಒಳಗೋಗಿ ಹೊರಗೆ ಬರೋ ಅಷ್ಟರಲ್ಲಿ ನನ್ನ ಮೇಲಿನ ಕೋಪ ಎಲ್ಲ ನನ್ನ ಮಗನ ಮೇಲೆ ತೀರ್ಸ್ಕೊಂಡ್ಬಿಟ್ಟಲ್ಲ. ತಗೋ, ಇದರಲ್ಲಿ ಬ್ಲೌಸ್ ಇದೆ, ಹಾಕ್ಕೊಂಡು ನೋಡು. ಲಕ್ಷ್ಮೀದು ಚಿಕ್ಕದಾಗ್ಬೋದು, ಸ್ವಲ್ಪ ಒಂದ್ಸತಿ ಟ್ರೈ ಮಾಡು. ಹಾ ಅಮ್ಮ, ಈಗ ಸೀರೆ ಕೊಟ್ಬಿಟ್ರೆ ಉಡ್ಸೋದು ಯಾರು? ಆಹಾ, ಊರು ತುಂಬ ಮಾತಾಡ್ತೀಯ, ಸೀರೆ ಮಾತ್ರ ಉಟ್ಕೊಳಕ್ ಬರಲ್ವಾ? ಉಟ್ಕೊಳಕ್ ಬರ್ದಿದ್ರೆ ಯಾಕೆ ಈ ಶೋಕಿ? ನಳಿನಿ, ನೀನು ಉಡ್ತಾನೆ ಸೀರೆ ಉಡೋದು ಕಲ್ತ್ಬಿಟ್ಟಿದ್ಯಾ? ಆಯ್ತಾಯ್ತು, ಉಡಿಸ್ತೀನಿ ಬಾ. ಪುಟಿ, ಕೊಡಿಲಿ ಆ ಸೀರೆ. ನಾಲ್ಕು ವರ್ಷದ ಹಿಂದೆ ಲಕ್ಷ್ಮಿಗೆ ಕಾಲೇಜ್ ಡೇಗೆ ಅಂತ ಈ ಸೀರೆ ಕೊಡಿಸಿದ್ದು. ಅವತ್ತು ಅವಳು ಈ ಸೀರೆ ಉಟ್ಕೊಂಡು ಸಾಕ್ಷಾತ್ ಲಕ್ಷ್ಮಿ ಥರ ಕಾಣಿಸ್ತಿದ್ಲು. ಓಹೋ, ಸಮಾಧಾನ ರೀ, ಸಮಾಧಾನ. ನನ್ನ ಮಗಳು ಈ ಸೀರೆ ಉಟ್ಕೊಂಡ್ರೆ ಸಾಕ್ಷಾತ್ ದೇವತೆ ತರನೇ ಕಾಣಿಸೋದು ಅಲ್ವಾ ಬಂಗಾರಿ? ತಗೊಳ್ಳಿ ಸೀರೆ ಉಡಿಸ್ತೀನಿ ನಡಿ. ಏ ಶ್ಯಾಮ, ನೀನೇನು ಹಾಗೆ ಕೂತ್ಕೊಂಡಿದ್ಯಾ? ಹೋಗಿ ಸ್ನಾನ ಮಾಡ. ಹೇಳ ಕೊಡ್ರಿ, ಲೇಟ್ ಆಗುತ್ತೆ ಅವಳಿಗೆ. ಬಾ. ನನ್ನ ಮಗಳು ಈ ಸೀರೆ ಉಟ್ಕೊಂಡ್ರೆ ಸಾಕ್ಷಾತ್ ದೇವತೆ ತರನೇ ಕಾಣಿಸೋದು. ರೀ, ತಿಂಡಿ ಹಾಕ್ಕೊಡ್ಲಾ? ಮನೇಲೆ ತಿಂತೀರಾ ಅಥವಾ?
ಸರಿ ಬಿಡಿ, ಏನೋ ಬಾಯಿ ತಪ್ಪಿ ಅಂದ್ಬಿಟ್ಟೆ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ? ಬಾಯಿ ತಪ್ಪಿ ಬರೋ ಮಾತು ಅಂತ ಯಾವುದೂ ಇರಲ್ಲ ನಳಿನಿ. ನಿನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತು ನಿನ್ನ ಮನಸ್ಸಲ್ಲಿರೋದೆ. ಬೇಗ ಮಾತ್ರ ನಿನ್ನ ಮಗಳ, ಲಕ್ಷ್ಮಿ ನಿನ್ನ ಮಗಳಲ್ವಾ? ಮಕ್ಕಳು ಮುಂದೆ ಆ ಮಾತೆಲ್ಲ ಬೇಕಾಗಿತ್ತ ನಿಂಗೆ? ಮಕ್ಕಳಿಗೆ ಅವೆಲ್ಲ ಅರ್ಥ ಆಗಿರಲ್ಲ ಬಿಡಿ. ಅರ್ಥ ಆಗ್ಬೇಕಾಗಿರೋದು ಮಕ್ಕಳಿಗೆಲ್ಲ ನಳಿನಿ. ನೀನು ಆಡೋ ಮಾತಿಂದ ಯಾರ ಮನಸ್ಸಿಗೆ ನೋವಾಗ್ತಿದೆ, ನಿನ್ನ ಮನಸ್ಸಲ್ಲಿರೋ ವಿಷಯ ಎಂಥದ್ದು ಅಂತ ಮೊದಲು ನಿನಗೆ ಅರ್ಥ ಆಗಬೇಕು. ರೀ, ವಿಷ ಗಿಷ ಅಂತೆಲ್ಲ ನೀವು ಜಾಸ್ತಿ ಮಾತಾಡಬೇಡಿ. ನಾನೇನು ಆ ಥರ ನಡ್ಕೊಂಡಿಲ್ಲ. ಮೇಘಶ್ಯಾಮ್ ಹುಟ್ಟಿದ ಮೇಲೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಲಕ್ಷ್ಮಿನ ಪ್ರೀತಿಯಿಂದನೇ ನೋಡ್ಕೊಂಡಿದ್ದೀನಿ. ಅಮ್ಮ, ಈಗ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮುದ್ದು ಬಂಗಾರ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಕಾಲೇಜ್ಗೆ ಹೋಗ್ಬಾ, ದೃಷ್ಟಿ ತೆಗಿತೀನಿ. ಅಪ್ಪ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ತುಂಬಾ ಸುಂದರವಾಗಿ ಕಾಣ್ತಿದ್ಯಾ ಮಗಳೇ, ಗೊಂಬೆ ಥರ. ಈ ಸೀರೆ ನಿಂಗೆ ತುಂಬಾ ಚೆನ್ನಾಗಿ ಒಪ್ಪತ್ತೆ. ಅಪ್ಪ, ಲಕ್ಕಿಗಿಂತ ಜಾಸ್ತಿ ಚೆನ್ನಾಗಿ ಕಾಣ್ತಿದ್ದೀನಾ ಅಥವಾ ಕಮ್ಮಿನಾ? ಲಕ್ಷ್ಮಿ, ಮೇಘ, ನಿಮ್ಮಿಬ್ಬರಲ್ಲಿ ನಿಮ್ಮ ಅಪ್ಪಂಗೆ ಯಾರು ಹೆಚ್ಚು ಅಲ್ಲ, ಯಾರು ಕಮ್ಮಿನೂ ಅಲ್ಲ. ಏಯ್ ನಡಿಯೇ, ಲೇಟ್ ಆಗ್ತಾ ಇಲ್ವೇನೆ ನಿಂಗೆ? ನಡಿ ಅಂದರೆ ಹೇಗೆ? ಮೊದಲೇ ಸೀರೆ ಉಟ್ಕೊಂಡಿದ್ದಾಳೆ, ನಾನೇ ಕರ್ಕೊಂಡೋಗ್ಬಿಡ್ತೀನಿ, ಬಾ. ಅಪ್ಪ, ಯಾವತ್ತೂ ಇಲ್ದಿರೋದು ಇವತ್ತೇನು ಸ್ಪೆಷಲು? ನೀನೇನು ಬಿಡೋದು ಬೇಕಾಗಿಲ್ಲ, ನಾನು ನನ್ನ ಫ್ರೆಂಡ್ ಜೊತೆ ಹೋಗ್ತೀನಿ. ಹೋಗ್ತಾಳೆ ಬಿಡಿ. ಸೀರೆ ಉಟ್ಕೊಂಡಿದ್ದಾಳೆ ಅಂತ ಊರು ತುಂಬ ಮೆರವಣಿಗೆ ಮಾಡ್ಕೊಂಡು ಹೋಗ್ತೀರಾ? ಸರಿ, ನಾನು ಬರ್ತೀನಿ. ರೀ, ತಿಂಡಿ? ಬೇಡ, ಬಾ ಮಗಳೇ. ಸರಿ ಅಮ್ಮ, ಬರ್ತೀನಿ. ಹುಷಾರು ಮಗಳೇ. ಅಣ್ಣ, ಹಕ್ಕಿ ಒಂಟಿಯಾಗಿ ಹೊರಗಡೆ ಹೋಗ್ತಿದೆ. ಯಾಕೆ ಅಂದರೆ